ಅಧಿಕಾರಿಗಳಿಗೆ ಸರ್ವೆ ನಂಬರ್ಗಳಿಗೆ ಇವತ್ತಿಗೂ ಪರಿಹಾರ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತ ನಮಗೆ ಕೇಳಿದ್ರೆ ನಮಗೆ ಹೇಳೋದಿಲ್ಲ, ಅದ್ರ ಬಗ್ಗೆ ನಮಗೆ ಮಾಹಿತಿನೂ ಕೊಡಬಾರ್ದು. ಏನೋ ಕೇಳಿದ್ರೆ ಲಾಕ್ ಆಗ್ಯದ ಸ್ವಲ್ಪ ಡೆಪ್ಟಿ ಕಮಿಷನರ್ ಮಾತಾಡೋದು, ಯಾಕೆ ಲಾಕ್ ಆಗ್ಯದ, ಎಕ್ಸ್ಟ್ರಾ ಲಾಕ್ ಆಗ್ಯದ, ಎಲ್ಲ ಸಂಬಂಧ ಲಾಕ್ ಮಾಡ್ಯಾರ. ಅದು ಡಿಟೇಲ್ ಇದೆ. ನಾವು ಬಂದಂತವರಿಗೆ ನಾವು ಅಲ್ಲ, ಶಾಸಕ ಕೇಳ್ಕೊಳ್ಳಿಲ್ಲ. ಅವ್ರು ಏನ್ ಹೇಳಿದ್ರು, ಯಾವ್ದಾವ್ದು ಪ್ರದೇಶ ನೀರಾವರಿಗೆ ಒಳಪಟ್ಟಿರೋದಿಲ್ಲ ಅದು ಬರಗಾಲ ಡಿಕ್ಲೇರ್ ಆದಾಗ ಅವರಿಗೆಲ್ಲರಿಗೂ ಪರಿಹಾರ ಸಿಕ್ಕಿದೆ. ಯಾರಿಗೆ ನೀರಾವರಿ ಹೊರತುಪಡಿಸಿ ಪ್ರದೇಶದಲ್ಲಿ ಈಗಾಗಲೇ ಪರಿಹಾರ ಕೊಟ್ಟಿದ್ದಾರೆ. ನೀರಾವರಿ ಪ್ರದೇಶದಲ್ಲಿ ಟೇಲ್ ಎಂಟ್ರೆಸ್ ಸಿಕ್ಕಿಲ್ಲ ಅಂತಕ್ಕಂಥದ್ದು ನೀವು ಏನು ಹೇಳಿದ್ರಿ, ಅದ್ರ ಪ್ರಕಾರ ತಹಸೀಲ್ದಾರ್ ಕಳಿಸಿದ್ದಾರೆ. ಬಟ್ ಸರ್ವೆ ಇದು ನೀರಾವರಿ ಪ್ರದೇಶ ಇರೋದ್ರಿಂದ ಒಂದು ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಅವರು. ಆದ್ರೆ ಮತ್ತೆ ಸರ್ಕಾರದಿಂದ ಇನ್ನೊಂದು ಸರ್ವೆ ಮಾಡಿ ಸಬ್ಮಿಟ್ ಮಾಡಕ್ ಮತ್ತೆ ನಿಮಗೆ ಡೈರೆಕ್ಷನ್ ಕೊಟ್ಟಾರ ಸರ್ಕಾರ? ಆಗಿದೆ ಸರ್, ಆಗಿದೆ. ಸರ್ವೆ ಯಾರು ಮಾಡ್ಬೇಕು? ಅದು ವಿಎಗಳು PR ಮಾಡಿ ವಿಎಗಳು ಕಳಿಸ್ಕೊಡ್ತಾರೆ ಸರ್. ವಿಎ ಅಪ್ರೂವ್ ಮಾಡೋದು ಅಷ್ಟೇ ಇರ್ತದೆ ಸರ್. ಅದು ಸರ್ವೆ ಮಾಡೋದು ಬಹಳ ದಿವಸ ಟೆಕ್ನಿಕಲಿ ಮಾಡ್ತಾರೆ ಸರ್. ಇದನ್ನ ಸಾಹೇಬ್ ಹೇಳಿದಂಗೆ ಕೊನೆ ಮೂಮೆಂಟ್ ಏನ್ ಮಾಡ್ತಾರೆ, ಇದು ಸರ್ವೆ ಇವ್ರು ಹೇಳ್ತಾರೆ. ಇವ್ರು ಸರ್ವೆ ಹೋಗ್ಲಿಲ್ಲ, ಮಾಡ್ಲಿಲ್ಲ, ಮತ್ತೆ ಲಾಸ್ಟಿಗೆ ನಾವು ಎಲ್ಲರೂ MLA ಅವರು ಬೆಳೆದ ಹಾಕಿದ್ಮೇಲೆ ಕಳಿಸ್ತಾರೆ. ಅಷ್ಟೊತ್ತಿಗೆ NDRF ಮುಗಿತು, ನಾವು ಕಳಿಸಿದ್ದೆಲ್ಲ ದುಡ್ಡು ಮುಗಿತು. SDRF ನಾಗ 200 ತಗೊಳ್ರಿ 300 ತಗೊಳ್ರಿ ಅಂತಾರೆ. ಇದು ಪ್ರತಿ ವರ್ಷ ಇದು ಪ್ರಾಬ್ಲಮ್. ದಯಮಾಡಿ ನೀವು ಫೈಲು ತಗೊಂಡು ಹೋಗಿ ರೆವಿನ್ಯೂ ಮಿನಿಸ್ಟರ್ ಕುಂತು ಇದು ಅಪ್ರೂವ್ ಮಾಡಿಸಿ ಆಮೇಲೆ ಇವ್ರು ಸರ್ವೆ ಏನಾದ್ರು ಮಾಡಿ. ಈಗ ಅಂದಾಜು ಇವ್ರು ಮಾಡಿದ್ರೆ ಪ್ರೊಸೀಜರ್ ಪ್ರಕಾರ ಎಷ್ಟು ಹೆಕ್ಟೇರ್ಸ್ ಅಂತ ಇದೆ ಸರ್? ಈಗಾಗಲೇ ಟೋಟಲ್ ಒಂದೊಂದು ತಾಲೂಕುವಾರ ಸರ್. ಈಗ 11th ಫೇಸ್ ಅಲ್ಲಿ ಬಾಕಿ ಇರ್ತಕ್ಕಂಥದ್ದು 2279 ಒಂದಿದೆ ಸರ್. ಸಿರುವಾರ 468 ಹೆಕ್ಟೇರ್ ಇದೆ. ಆನಂತರ ಲಿಂಗಸೂರು 2680 ಇದೆ ಹೆಕ್ಟೇರ್ಸ್. ದೇವದುರ್ಗ 3030 ಇದೆ. ಆನಂತರ ಸಿಂಧನೂರು 1125 ಇದೆ. ಆಮೇಲೆ ರಾಯಚೂರು 2811 ಬಾಕಿ ಇದೆ. ಆಮೇಲೆ ಮಸ್ಕಿ 1737 ಇದೆ ಸರ್. ಒಟ್ಟ ಒಂದು ಅಂದಾಜ್ ಅಂದ್ರೆ 12,000 ಹೆಕ್ಟೇರ್ಸ್ ಬಾಕಿ ಇದೆ ಸರ್. ಈಗ 11th ಫೇಸ್ ಅಲ್ಲಿ ಸರ್. 11th ಫೇಸ್ ತಕ್ಷಣ ಅಪ್ರೂವ್ ಕೊಟ್ಬಿಟ್ರೆ ಮುಗಿದೋಗುತ್ತೆ ಸರ್. ಅದು ಅಮೌಂಟ್ ರಿಲೀಸ್ ಆಗುತ್ತೆ. ಇಲ್ಲ, ಬಟ್ ಇದು ಸಿರುವಾದ ಇದು ಸ್ಪೆಷಲ್ ಕೇಸ್ ಅಲ್ಲಿ ಇದು ಏನ್ ಹೇಳ್ತೈತೆ ಸರ್? ಇದು ಈಗಾಗಲೇ ಕಳಿಸಿ ತಹಶೀಲ್ದಾರ್ಗೆ ಇದು ಎಷ್ಟು ಹೆಕ್ಟೇರ್ಸ್ ಇದೆ ಸರ್? ಇರೋದೇ ಸರ್ ಏನ್ ಹೇಳ್ತಾ ಇದಾರೆ ಸರ್, ಪೆಂಡಿಂಗ್ ಇರೋದೇ ಸಿರುವಾದ ಹೇಳಿದ್ರಲ್ಲ, ಎಷ್ಟು ಹೆಕ್ಟೇರ್ ಇದೆ ಇದು ಪೇಲೆಂಟ್? 750 ಹೆಕ್ಟೇರ್ ಇದೆ. 750 ಹೆಕ್ಟೇರ್ ಇದ್ರೆ 12,000 ಇದೆಯಾ? ಇಲ್ಲ ಸರ್, ಅಷ್ಟು ಇಲ್ಲ ಸರ್. ಈಗ ಟೈಲೆಂಟ್ ಏನದಲ್ಲ, ಈಗ ನಿಮ್ ಲಿಸ್ಟ್ ಅಲ್ಲಿ ಇಲ್ಲ. ನೀವು ಅದು ಟೆಕ್ನಿಕಲ್ ಸಪರೇಟ್ ಇದೆ ಸರ್. ಸಪರೇಟ್ TVP ಅಂತ ಹೇಳಿ ಪಾಣಿ ಒಳಗೆ ಬರ್ತದೆ. ಹಾಗಾಗಿ ಟೆಕ್ನಿಕಲ್ ಪಾಣಿ ಎಲ್ಲ ಕಡೆ ಟೈಲೆಂಟ್ ಇಲ್ಲದಲ್ಲಿ ಪ್ರಾಬ್ಲಮ್ ಅದ. ಈಗ ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ಸಾಹೇಬ್ರಿಗೆ ಹೇಳಿ. ಟೆಕ್ನಿಕಲಿ ಪಾಣಿಗಳಲ್ಲಿ ಅದು ನೀರು ನಮೂದಿ ಆಗಿರ್ತದೆ ಸರ್. ನೀರು ಬರೋದಿಲ್ಲ ಅಲ್ಲಿ, ಅವ್ರಿಗೆ ಎಲಿಜಿಬಲ್ ಆಗೋದಿಲ್ಲ. ಅದಕ್ಕೆ ಏನ್ ಪರಿಹಾರ ಮಾಡ್ತೀವಿ ಅದನ್ನ ಸ್ಪಷ್ಟೀಕರಣ ಮಾಡಿ ಸರ್. ಹೋದ್ಸರಿ ಚರ್ಚೆ ಆದಾಗ ಮತ್ತೆ ಅದನ್ನ ಈಗ ರೈತರ ತಾಲೂಕು ಪರ್ಟಿಕ್ಯುಲರ್ ತಾಲೂಕಲ್ಲಿ GPS ಮಾಡ್ಲಿ ಈಗ ಫಸ್ಟ್ ನೀರು ಇದ್ದದಕ್ಕೆ ಪರಿಹಾರ ಸಿಕ್ಕಿಲ್ಲ. ಇನ್ನು ಟೈಲೆಂಟ್ ನೀರು ಸಿಗಲು ಊರುಳಿತು ರಿಪೋರ್ಟ್ ಮಾಡ್ತೇವೆ ನಾವೆಲ್ಲ. ಅವ್ರಿಗೆ ಸಿಕ್ಕಿಲ್ಲ, ಅವ್ರಿಗೆ ಕೊಟ್ಟಿಲ್ಲ. ಯಾವ ನೀರಾವರಿ ಇದ್ದಿದ್ದ ಪ್ರದೇಶಕ್ಕ ನೀರಾವರಿ ಶಾಸಕರೇ ನೀರಾವರಿ ಪ್ರದೇಶದಲ್ಲಿ ಪರಿಹಾರ ಕೊಡಲ್ಲ. ಇಲ್ಲ ಕೊಡಂಗಿಲ್ಲ ಸರ್. ಅವ್ರು ಏನಂತ ಇದ್ರೆ ಫಸ್ಟ್ ಪೋರ್ಷನ್ ಗೆ ನೀರ್ ಬಂದಿಲ್ಲ, ನೀರ್ ಬಂದಿಲ್ಲ ಅಂದ್ರೆ ಕೊಡ್ಬೇಕಲ್ಲ. ಮತ್ತೆ ಅದು ಎಫೆಕ್ಟೆಡ್ ಏರಿಯಾ ಅಂತ ಸರ್. ಅದಕ್ಕೆ ರೊಕ್ಕ ಕೊಟ್ಟಿಲ್ಲ. ನೀರಿಗೆ ಏನಪ್ಪ ಅಂತ ಸಿಗಲಾರದೆ ಒಣಗೋಗಿ ರೈತರು ಪರದಾಡತಕ್ಕಂಥ ಇಲ್ಲ, ಅದು ರಿಪೋರ್ಟ್ ಮಾಡಿದ್ರೆ ತರ್ತದೆ. ರಿಪೋರ್ಟ್ ಮಾಡಿದಾರಾ ಏನ್ ತಹಸೀಲ್ದಾರ್? ಈಗ ಅವ್ರು ಏನ್ ಹೇಳ್ತಾರೆ ಶಾಸಕರು, ಏನ್ ಮುಂದೆ ಭಾಗದಲ್ಲಿ ಇರ್ತಕ್ಕಂಥ ನೀರು ಆಗಿಲ್ಲ ಅಂತ ನೀವೇನಾದ್ರು ರಿಪೋರ್ಟ್ ಮಾಡಿದೀರಾ? ಲಾಸ್ ಆಗಿದೆ ಅಂತ ನೀವೇನಾದ್ರು ರಿಪೋರ್ಟ್ ಮಾಡಿದೀರಾ? ಟೋಟಲಿ ಖುಷ್ಕಿ ಏನಿದೆ ಸರ್, ಎಲ್ಲಾ ಜಮೀನುಗಳ ರೈತರು ಕೂಡ ಪರಿಹಾರ ಖುಷ್ಕಿ ಮಾತ್ರ ಅದಾಯ್ತು. ಕೊಟ್ಟಿಲ್ಲ ಅಂತಾರ ಈಗ ನಿಮ್ಮ ಜಾತಿನೇ ಅವ್ರ ಎಂಟೈರ್ ಇರಿಗೇಷನ್ ಬೆಳೆ ಲಾಸ್ ಆಗಿದೆ.
ಇರಿಗೇಷನ್ ಏರಿಯಾದಲ್ಲಿ ಇಲ್ಲ ಅಂತ ಅಲ್ಲ ರೀ. ಕೇಳಬೇಡ. ಅವರು ಶಾಸಕರು ಶಾಸಕರು ಹೇಳ್ತಾ ಇರೋದು ನೀರಾವರಿ ಪ್ರದೇಶದಲ್ಲಿ ನೀರು ಬರಲಾರದೆ ಬೆಳೆ ನಷ್ಟ ಆಗ್ಯಾವ, ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಅವರು. ಸರ್ ಅದನ್ನು ಪರಿಹಾರ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಂಟೈರ್ ಏರಿಯಾ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾ. ನೀವೇನಾದ್ರೂ ಸರ್ವೆ ಮಾಡಿದ್ದೀರಾ ಆ ತರ? ಸರ್ವೆ ಮಾಡ್ಕೊಂಡ್ರೆ ನಾವು JDA ಅವರು ಕೂಡಿಕೊಂಡು ನಾವು ಮೆಮೊರನ್ನು ಕಳಿಸಿದ್ದೀವಿ ಸರ್. ಅದರಲ್ಲಿ 750 ಹೆಕ್ಟರ್ ಸರ್. ನೀರಾವರಿ ಇವರೇ ಕರ್ಸಿಲ್ಲ. ನಿಮ್ಗೆ ಈಗ ಎರಡು ತರ ಬರ ಪರಿಹಾರ. ಒಂದು ಇರಿಗೇಟೆಡ್, ಒಂದು ನಾನ್ ಇರಿಗೇಟೆಡ್ ಏರಿಯಾ. ಈಗ ನೀವು ಮಾಡ್ತಾ ಇರೋದು ಬರೀ ನಾನ್ ಇರಿಗೇಟೆಡ್, ಹೌದಾ? ಈ ಇರಿಗೇಟೆಡ್ ಅಲ್ಲಿ ನಾವೇನ್ ಹೇಳ್ತಾ ಇದೀವಿ, ಟೇಲೆಂಡ್ ಭಾಗಕ್ಕೆ ಅರ್ಲಿ ರೀಚ್ಗೆ ನೀರು ಬಂದಿರಬಹುದು, ಆದ್ರೆ ಟೇಲೆಂಡ್ ಭಾಗಕ್ಕೆ ನೀವು ಇನ್ಕ್ಲೂಡ್ ಮಾಡಿ ಬರ ಪರಿಹಾರ ಕೊಡಿ ಅಂತ ಹೇಳಿ ನಾವ್ ಹೇಳ್ತಾ ಇದ್ದೀವಿ. ನೀವು ಟೇಲೆಂಡ್ ಭಾಗದ್ದು ಸರ್ವೆ ಹೋಗಿದ್ದೀರಾ? ಮಾಡಿದ್ದಾರೆ ಸರ್. ಎಷ್ಟಿದೆ ಅಂತ ಅವ್ರು ಕೇಳ್ತಾರೆ ಈ ಮಂತ್ರಿಗಳು. ಅದೇ ಸರ್ 750 ಹೆಕ್ಟರ್ ಸರ್. ಟೇಲೆಂಡ್ ನೀರಾವರಿ TBP ಏರಿಯಾ. ಹೌದು ಸರ್. ಅದಕ್ಕೆ ಒಂದೇ ತಾಲೂಕು ಅದು. ಒಂದೇ ತಾಲೂಕು ಸರ್. ಏನ್ರಿ ಕರೆ ಒಂದು ತಾಲೂಕಿಗೆ ಅಷ್ಟೇ ಇದಾಗಿದೆ ರಾಯಚೂರು ತಾಲೂಕು ಎಷ್ಟು? ರಾಯಚೂರು ತಾಲೂಕಿಗೆ 1852 ನಮ್ದು ಹೆಕ್ಟರ್ ಅಲ್ಲ. ಈಗ ಟೈಲೆಂಟ್ ಪ್ರದೇಶ ಉಳಿದಿರೋದು ಕೊಡ್ಲಾರ್ದು ಪರಿಹಾರ